ನನಗಾಗಿ ನನ್ನ ದೇವರು ಸಹಾಯ ಮಾಡುವುದಕ್ಕಾಗಿ ಒಬ್ಬರನ್ನ ನೇಮಿಸಿದ್ದಾನೆ. ಆ ಸಹಾಯಕ್ಕೂ ಕರೆಕ್ಟ್ ಅಂತ ಬರ್ತಾನೆ. ನೀವು ಆನ್ಲೈನಲ್ಲಿ ಆರ್ಡರ್ ಕೊಡ್ತೀರಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್ ತೋರಿಸ್ತದೇನ 17ನೇ ತಾರೀಕು 14 ತಾರೀಕು ಬಂದ್ಬಿಡ್ತದೆ, ಇಲ್ಲಂತಂದ್ರೆ 21ಗೆ ಬರ್ತದೆ. ಸೊ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅದಕ್ಕೆ ತಕ್ಕಂತೆ ಬರೋದಿಲ್ಲ, ಹಿಂದೆ ಮುಂದೆ ಆಗುತ್ತೆ. ಬಟ್ ಇವತ್ತು ನಮ್ಮ ಯೇಸಪ್ಪ ಹೇಳ್ತಾ ಇದ್ದಾನೆ ಏನಂತೇಳಿ, ನೀನು ಕೂಗಿದಾಗ, ಮೊರೆ ಇಡುವಾಗ ನಿನಗಾಗಿ ನಾನು ಒಬ್ಬ ಸಹಾಯಕವನ್ನ ಆಗ್ಲೇ ನೇಮಿಸಿದ್ದೇನೆ. ಆ ಸಹಾಯಕ ನಿನಗೆ ಸಹಾಯ ಮಾಡುವುದಕ್ಕಾಗಿ ಬರ್ತಾನೆ. ಆ ಸಹಾಯಕ ನಿಮ್ಮ ಯಾರೊಬ್ಬರು ಇರಬಹುದು, ಇಲ್ಲಂತಂದ್ರೆ ಈ ಲೋಕದವರು ಯಾರು ಎಲ್ಲ ಅಕಸ್ಮಾತ್ ನಿಮಗೆ ಸಹಾಯ ಮಾಡುವುದಕ್ಕಾಗಿ ಅಂತಂದ್ರೆ ಇವರು ಪರಲೋಕದಿಂದ ಯಾರೊಬ್ಬರನ್ನ ಕಳಿಸ್ತಾರೆ. ಆದರೆ 100% ನಿಮ್ಮ ಇಕ್ಕಟ್ಟಿನ ಸಮಯದಲ್ಲಿ, ಚಿಂತೆಯ ಸಮಯದಲ್ಲಿ ಯಾರೊಬ್ಬರನ್ನ ಆಗ್ಲೇ ನೇಮಿಸಿದಾನೆ. ನಿಮಗೆ 100% ಸಹಾಯಕ ಒಬ್ಬನು ಇದ್ದೇ ಇರ್ತಾನ್ರಿ. ಹಲ್ಲೆಲೂಯಾ. ರೈಟ್. ಈಗ ನಾವು ವಾಕ್ಯಕ್ಕಾಗಿ ನಾವು ಹೋಗೋಣ. ಸರಿ, ಆಗ್ಲೇ ನಾವು ವಾಕ್ಯವನ್ನ ಓದಿದ್ದೇವೆ. ಏನು ವಾಕ್ಯ ಓದಿದ್ದೇವೆ ಅಂತಂದ್ರೆ ಯೋಸೆಫನ ಬಗ್ಗೆ. ಯೋಸೆಫನ್ ಯಾರ್ರಿ? ಯೋಸೆಫ ಯಾರು? ಯಾಕೋಬನ ಮಗ. ಇವರೆಷ್ಟು ಅಣ್ಣ ತಮ್ಮ ಇದ್ರು? 12 ಜನರು. ಇವನು ಎಲ್ಲರಿಗಿಂತ ಚಿಕ್ಕವನು. ಅದಕ್ಕೆ ಅವ್ರ ಡ್ಯಾಡಿ ಅವನಿಗೆ ಬಹಳ ಪ್ರೀತಿಸ್ತಿದ್ರು. ಯಾರ? ಅವ್ರ ಪಪ್ಪಾಜಿ. ಸರಿ, ಆದರೆ ಅವನ ಪಪ್ಪಾಜಿಗೆ ಬಹಳ ಕ್ಲೋಸ್ ಇದ್ದ. ಯಾರು? ಯೋಸೆಫ. 17 ವರ್ಷ ಯವನಸ್ಥರ ಹುಡುಗ. ತಮ್ಮ ಅಣ್ಣಂದಿರುವುದು ಎಲ್ಲ ತಪ್ಪುಗಳನ್ನ ಏನ್ ಮಾಡ್ತಿದ್ದ? ಪಾಪಾಗೆ ಹೇಳ್ತಿದ್ದ, ಪಾಪ ನಮ್ಮ ಅಣ್ಣವ್ರ ಇದ್ದು ಹೆಂಗ್ ಮಾಡ್ಬೇಕು ಅಂತಂದ್ರೆ ಅವ್ರ ಅಪ್ಪ ಜೊತೆಗೆ ಚೆನ್ನಾಗಿ ಒಂದು ಕನೆಕ್ಷನ್ ಇತ್ತು. ಆದ ಕಾರಣಕ್ಕಾಗಿ ಏನ್ ನಾವು ನೋಡ್ತಾ ಇದ್ದೇವೆ, ಅವ್ರ ಡ್ಯಾಡಿ ಅವನಿಗೆ ಒಂದು ಒಳ್ಳೆ ಒಂದು ಏನು ಅಂಗಿಯನ್ನು ಏನ್ ಮಾಡ್ತಾರ, ಹೊಸದಾಗಿ ಒಂದು ಕೊಡಿಸ್ತಾರೆ. ಅದನ್ನು ನೋಡಿ ಮತ್ತೆ 11 ಮಕ್ಕಳು ಏನ್ ಮಾಡ್ಬಿಟ್ರು, ಜಲಿಸಿ ಹೊಟ್ಟೆ ಕೆಚ್. ಯಪ್ಪ ನೋಡಪ್ಪ, ಅವನಿಗೆ ಎಷ್ಟು ಚಲೋ ಒಂದು ಅಂಗಿ ಕೊಡಿಸ್ಯಾರ ನಮ್ಮ ಡ್ಯಾಡಿ. ಆದ್ರಂತ ಅವತ್ತಿನಿಂದಲೇ ಅವನಿಗೆ ಏನಾಯ್ತು, ಎಲ್ಲರ ಅಣ್ಣ ತಮ್ಮಂದಿರ್ಗೂ ಏನಾಗಿತ್ತು, ಅವನ ಮೇಲೆ ಒಂದು ದ್ರೋಹ, ಒಂದು ಕೋಪ ತರ, ಒಂದು ಹೊಟ್ಟೆ ಕಿಸ್ ತರ ಚಾಲು ಹೋಯ್ತು. ಬರ್ತಾ 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 ನಾವು ನೋಡ್ತಾ ಇದ್ದೇವೆ. ಒಂದ್ಸರಿ ಯೋಸೆಫನ ಒಂದು ದರ್ಶನ್ ನೋಡ್ತಾನೆ. ಏನ್ ದರ್ಶನ್ ನೋಡ್ತಾನ್ರಿ? ಹೊಲದಲ್ಲಿ ಏನಿದೆ, ಏನಂತಿರ್ದಕ್ಕೆ ನೀವು? ಸೂಡು. ಸರಿ. ಸೊ 11 ಸೂಡು ಏನಾಗಿದೆ, ಬಗ್ಗಿದೆ. ಒಂದು ಸೂಡು ಏನಾಗಿದೆ ಮಾತ್ರ ನಿಂತಿದೆ. ಅದು ಯಾರಿಗೆ ತಮ್ಮ ಅಣ್ಣ ತಮ್ಮನಿಗೆ ಹೇಳ್ತಾನೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಏನಪ್ಪಾ ನೀವು ನಮ್ಮೆಗೆ ಆಡಳಿತ ಮಾಡ್ತೀರ, ನಮಗೆ ಏನ್ ಮಾಡ್ತೀರಿ, ನಿನಗೆ ಏನ ನಮ್ಗೆ ಅಧಿಕಾರ ತೋರಿಸ್ತೀಯ ಏನಂತೇಳಿ. ಆವಾಗ ಬೈದಾನ ಮಾಡ್ಬಿಟ್ಟು ಹೋಗ್ರಿ ಅಂತೇಳಿ ಯಾ ತಲೆ ಕೇಳಿಸ್ತೀವಿ. ಆಮೇಲೆ ಇನ್ನೊಂದು ಒಂದು ದರ್ಶನವನ್ನ ನೋಡ್ತಾನೆ. ಯು ಕ್ಯಾನ್ ಜೂಮ್ ಸಮ್ಟೈಮ್. ಇನ್ನೊಂದು ದರ್ಶನ ನೋಡ್ತಾನೆ. ಏನ್ ದರ್ಶನ ನೋಡ್ತಾನ್ರಿ? ಸೂರ್ಯ ಚಂದ್ರ ಎಷ್ಟು ನಕ್ಷತ್ರ? 11 ನಕ್ಷತ್ರ, ಒಂದು ಸೂರ್ಯ, ಒಂದು ಚಂದ್ರ ಏನ್ ಮಾಡ್ತಿದ್ದಾರೆ, ಅಡ್ಡ ಬಿಡ್ತಾ ಇದಾರೆ ಅಂತ. ಅದನ್ನ ಹೇಳುವಾಗ ಪಪ್ಪಾಜಿ ಹೇಳ್ತಾರೆ, ಏನಪ್ಪ ಇವನಿ ಏನ್ ಮಾತಾಡ್ತಾನೆ ನೋಡಿ, ಸಣ್ಣ ವಯಸ್ಸು ಹುಡುಗಿ ಏನ್ ಮಾತಾಡ್ತಾನೆ ಗೊತ್ತಾಗ್ತಿಲ್ಲ ಅಂತೇಳಿ. ಅವಾಗ ಬೈದ್ ಏನ್ ಮಾಡ್ಬಿಟ್ರು, ಹೋಗಂತೇಳಿ. ಆದ್ರೂ ಈ ಮಾತು ಯಾರು, ಅವ್ರ ಅಪ್ಪಾಜಿ ಜ್ಞಾಪಕಿಟ್ರು, ನೋಡೋಣ ಅಂತ ಹೇಳ್ಬಿಟ್ಟು. ಸರಿ, ಆದ ನಂತರ ನಾವು ನೋಡ್ತಾ ಇದ್ದೇವೆ ಏನಾಗುತ್ತದೆ. ಒಂದ್ಸರಿ ಇವ್ರ ಅಣ್ಣ ತಮ್ಮರು ಕುರಿ ಕಾಯಕ್ಕೆ ಹೋಗಿದ್ದರು. ಅವರ ಪಪ್ಪಾಜಿ ಕೈಯಿಂದ ಏನಂತಾರ ಊಟ ಕೊಟ್ಟು ಬಂತೆ. ಹೋಗುವಾಗ ಇನ್ನೂ ಯಾರು ಆ ಯೋಸೆಫನ ದೂರಿದ್ದಾನೆ. ಅವರೆಲ್ಲರೂ ನೋಡಿದ ನಂತರ ನಾವೇನ್ ನೋಡ್ತಾ ಇದ್ದೇವೆ, 18ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ, ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. ಬಸ್ ಅವನಿಗೆ ದೂರದಿಂದ ನೋಡಿ ಇಮಿಡಿಯೇಟ್ಲಿ ಒಂದು ಆಲೋಚನೆ ಮಾಡ್ತಾರ, ಒಂದು ಪ್ಲಾನ್ ಮಾಡ್ತಾರ. ಇವನನ್ನ ಏನ್ ಮಾಡ್ಬಿಡೋಣ, ಈ ಬಹಳ ದರ್ಶನ ನೋಡ್ತಾನಲ್ಲ, ಬಹಳ ಕನಸುಗಳನ್ನ ನೋಡ್ತಾನನ್ನ, ಬಹಳ ಸ್ಪಿರಿಚುವಲ್ ತನ್ನನ್ನ ತೋರಿಸ್ತಾನಲ್ಲ, ನಮ್ ಮೇಘದಿಗಾರ ತೋರಿಸ್ತಾನೆ, ನಮ್ಗೆ ಬಿಟ್ಬಿಡುಪ್ಪ ಅಪ್ಪಮ್ಮ ಮೇಘದಿಗಾರ ತೋರಿಸ್ತಾನಂತೆ. ಇವನು ಬಹಳ ಮಾತಾಡಿದಾನಲ್ಲ, ಹಂಗಾಗಿ ಬರಲಿ ನೋಡೋಣ, ಇವನ್ನ ಏನ್ ಮಾಡ್ಬಿಡೋಣ, ನಾವು ಸಾಯಿಸ್ಬಿಡೋಣ, ಕೊಂದು ಬಿಡೋಣ ಪ್ಲಾನ್ ಮಾಡಿದ್ರು.
ಪ್ಲಾನ್ ಮಾಡಿದ ನಂತರ ನಾವು ನೋಡ್ತಾ ಇದೀವಿ ಏನಾಗುತ್ತಿದೆ. ಅಲ್ಲಿ ಹೋಗಿದ ನಂತರ ಈಗ 21ನೇ ವಚನ ಓದ್ರಿ. ರುಬೇನನು ಈ ಮಾತನ್ನು ಕೇಳಿ ನಾವು ಅವನ ಪ್ರಾಣವನ್ನು ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವರ ಕೈಗೆ ತಪ್ಪಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾಗುತ್ತದೆ, ಇವ್ರ ಪ್ಲಾನಿಂಗ್ ಏನಿತ್ತು? ಕೊಲ್ಲಬೇಕು. ಈ ರೂಬೇನನು ಸಹ ಅದೇ ಗುಂಪಲ್ಲಿದ್ದಾನೆ ಅಲ್ಲ, ಅದೇ ಗುಂಪದೊಳಗಡೆ ಇವನು ಸಹ ಪ್ಲಾನ್ ಮಾಡಿದ್ದಾನೆ. ಏನ್ ಪ್ಲಾನ್ ಮಾಡಿದ್ದಾನೆ? ಕೊಲ್ಲಕ್ಕೆ. ಬಟ್ ಬರ್ತಾ 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 ಹೆಂಗ ಯೋಸೆಫನು ಅವ್ರ ಹತ್ರ ಬರ್ತಾ ಇದ್ದಾನೆ. ಬರ್ತಿರುವಾಗ್ಲೇ ಅಲ್ಲಿ ಆತ್ಮ ಕೆಲಸ ಮಾಡೋದು ಚಾಲು ಆಗುತ್ತದೆ, ಅಲ್ಲೇ ದೇವರ ಕೆಲಸ ಮಾಡೋದು ಚಾಲು ಆಗುತ್ತದೆ. ಇವಾಗ ನಾವು ನೋಡ್ತಾ ಇದ್ದೇವೆ, ಒಬ್ಬನನ್ನ ದೇವರು ಆಗ್ಲೇ ನೇಮಿಸಿದ. ಯಾರಿಗೆ ಹೆಲ್ಪ್ ಮಾಡುವುದಕ್ಕಾಗಿ, ಯಾರಿಗೆ ಸಹಾಯ ಮಾಡುವುದಕ್ಕಾಗಿ? ಯೋಸೆಫನಿಗಾಗಿ. ಬೇರೆದವರು ಯಾರಲ್ಲ, ಅವ್ರ ಅಣ್ಣ ತಮ್ಮಂದಿರಲ್ಲಿ ಇವರ ದುಶ್ಮನ ಆಗದ ಒಂದ್ಸರಿ. ಆದ ನಂತರ ಇಂದು ಯೇಸು ದೇವರ ಹತ್ರ ಯೋಸೆಫನು ಹೋಗ್ತಾನಲ್ಲ, ಹೋಗ್ತಾ ಪ್ಲಾನಿಂಗ್ ಚೇಂಜ್ ಆಗುತ್ತದೆ. ಹಲ್ಲೆಲೂಯಾ. ಈಗ ಹತ್ರ ಇನ್ನೂ ಹೋಗಿಲ್ಲ. ರೂಬೇನ ಇಮಿಡಿಯೇಟ್ಲಿ ನೋ ಏನಂತಾರೆ? ನೋ. ಈಗ ಎಲ್ಲರೂ ಪ್ಲಾನ್ ಮಾಡಿದ್ದಾರೆ ಏನಂತೇಳಿ, ಮಾಡ್ಬಿಡೋಣ ಅಂತೇಳಿ. ಈಗ ಮಾಡುವ ಸಂದರ್ಭದಲ್ಲಿ ನೀವು ಹೇಳ್ಬಿಟ್ರೆ ನಾನ್ ಮಾಡಂಗಿಲ್ಲ, ಅದನ್ನ ಅರ್ಥ ಏನು? ಇಟ್ ಮೀನ್ಸ್ ಸಮಥಿಂಗ್ ಇಸ್ ಹಿಯರ್, ಇಟ್ಸ್ ಗೋಯಿಂಗ್ ಟು ಬಿ ಹ್ಯಾಪನ್ ಗುಡ್. ಇವಾಗ ನಾವು ನೋಡ್ತಾ ಇದ್ದೇವೆ, ಯೋಸೆಫನ ಹತ್ರ ಹೋಗಿಲ್ಲ. ರೂಬೇನ ಏನಂತಾರೆ ಗೊತ್ತ್ರಿ? ನೋ, ಅವನು ಪ್ರಾಣವನ್ನ ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವರ ಕೈಯಿಂದ ತಪ್ಪಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ನಂತರ ಏನ್ ಮಾಡ್ತಾರೆ? ಸರಿಪ, ಹಾಗಾದ್ರೆ ಏನ್ ಮಾಡ್ಬೇಕು ನೀನು? ಇವ್ರಿಗೆ ಎಲ್ಲಿ ಹಾಕ್ಬಿಡ್ಬೇಕು? ಕುಂಡಿಯೊಳಗೆ ಹಾಕ್ಬಿಡ್ರಿ ಅಂತ. ಅಲ್ಲಿ ನೀರಲ್ಲೆಲ್ಲ ತೊಳಾಮಂತಿ ಬಿದ್ದಿದ ನಂತರ ಮತ್ತೆ ಬೇರೆ ಬೇರೆ ಆಲೋಚನೆ ಮಾಡ್ತಾರೆ. ಏನ್ ಮಾಡ್ಬೇಕು? ಮೇಲಿಂದ ಕಲ್ಲು ಹಾಕ್ಬಿಡೋಣ, ಸಾಯಿಸ್ಬಿಡೋಣ, ಬೇರೆ ಬೇರೆ ಆಲೋಚನೆ ಮಾಡಿರಬಹುದು. ನಿಮಗೆ ಗೊತ್ತಾಗ ಒಬ್ಬರು ಕೊಲೆ ಮಾಡ್ತಾರೆ ಅಂತಾರೆ, ನಾರ್ಮಲ್ ಅಲ್ಲ, ಅದು ಬಹಳ ಪ್ಲಾನಿಂಗ್ ಮಾಡ್ಬೇಕಾಗತ್ತೆ. ಸೊ ಇವರನ್ನ ಸಾಯಿಸ್ಬೇಕು. ಯಾರ? ಯೋಸೇಫನ್ನ ಸಾಯಿಸ್ಬೇಕಂದ್ರೆ ಪಪ್ಪಾಗೆ ಗೊತ್ತಾಗಬಾರ್ದು, ಡ್ಯಾಡಿಗೆ ಗೊತ್ತಾಗಬಾರ್ದು, ಆಜು ಬಾಜು ನನಗೆ ಗೊತ್ತಾಗಬಾರ್ದು. ಮತ್ತೆ ಅವ್ರು ಹಂಗೇನಿತ್ತು, ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ಕುರಿ ನಾವು ಕೊಯ್ದು ಏನ್ ಮಾಡ್ಬೇಕು, ಅದೇ ರಕ್ತದಲ್ಲಿ ಯಾಕೆ ಪಪ್ಪಾಗೆ ತೋರಿಸ್ಬೇಡ ಅಂತೇಳಿ, ನೋಡಪ್ಪ ಯಾವ ಪ್ರಾಣಿ ತಿನ್ಬಿಟ್ಟಿತ್ತು. ಈ ತರ ನೋಡಿ ಎಷ್ಟು ಕ್ರಿಯೇಟಿವ್ ಮೈಂಡ್ ಇದೆ ಇವ್ರದ್ದು, ಎಷ್ಟು ಕ್ರಿಮಿನಲ್ ಮೈಂಡ್ ಇದೆ ನೋಡಿ. ಈ ತರ ಅಕಸ್ಮಾತ್ ನಿಮ್ಮ ಮೈಂಡ್ ನೀವು ಬೇರೊಬ್ಬರಿಗಾಗಿ ಬೇರೊಬ್ಬರನ್ನ ಸಾಯಿಸ್ಬೇಕು, ಬೇರೊಬ್ಬರನ್ನ ಏನಾದ ಅವಮಾನ ಪಡಿಸ್ಬೇಕು, ಬೇರೊಬ್ಬರನ್ನ ಈ ತರ ಮಾಡ್ಬೇಕಂತ ಈ ತರ ಆಲೋಚನೆ ನಿಮ್ಮಲ್ಲಿ ನಡೀತಾ ಇದೆ ಅಂತಂದ್ರೆ ಅದರ ಅರ್ಥ ಇನ್ನು ದೇವರ ಆತ್ಮ ನಿಮ್ಮಲ್ಲಿ ಇಲ್ಲ. ಆಕ್ಚುಲಿ ಈ ದೇವರ ಆತ್ಮ ಇದ್ರೆ ನಮ್ಮಲ್ಲಿ ಎಂತ ಆಲೋಚನೆ ಬರೋದಿಲ್ಲ. ಆದ್ರೆ ಇವರು ದೇವರ ಭಯಭಕ್ತಿ ಇಲ್ಲ, ಮಾತ್ರ ಭಯಭಕ್ತಿಯಲ್ಲಿ ಯಾರಿದ್ದಾನೆ? ಯೋಸೇಫನು. ಇವಾಗ ನಾವು ನೋಡ್ತೇವೆ, ಸರಿ ಆಯ್ತು, ಆಗ್ಬಿಟ್ರು. ಆಗಿದ ನಂತರ ಈಗ ಆದ್ರೂ ಸಹ ಏನಾದ್ರೂ ಹೆಲ್ಪ್ ಆಗ್ಬೇಕು, ಇಲ್ಲಂತಂದ್ರೆ ಇನ್ನು ಯಾರು ಸಾಯ್ತಾನ್ರಿ? ಯೋಸೇಫನ 100% ಸಾಯ್ತಾನೆ. ಆದ್ರೆ ಆವಾಗ ನಾವು ನೋಡ್ತಾ ಇದ್ದೇವೆ, ಐ ಥಿಂಕ್ 22ನೇ ವಚನ ಓದಿ. ರುಬೇನನು ಅವನನ್ನು ಅವರ ಕೈಯಿಂದ ತಪ್ಪಿಸಿ ತಂದೆಗೆ ತಿರುಗಿ ಒಪ್ಪಿಸಬೇಕೆಂದು ಅವರಿಗೆ ಪ್ರಾಣ ಹತ್ಯೆ ಮಾಡಬೇಡಿರಿ, ಅವನನ್ನು ಕಾಡಿನಲ್ಲಿರುವ ಈ ಗುಂಡಿಯೊಳಗೆ ಹಾಕಬಹುದು, ಅವನ ಮೇಲೆ ಕೈ ಹಾಕಬೇಡಿರಿ ಎಂದು ಹೇಳಿದನು. ಆಮೀನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ವಿರುದ್ಧವಾಗಿ ಎಂತ ದೊಡ್ಡ ಶತ್ರು ಇರಲಿ, ಆ ಶತ್ರು ಗುಂಪಲ್ಲಿ ನಿಮ್ಮ ವಿರುದ್ಧವಾಗಿ ಇರುವತಕ್ಕಂಥ ಗ್ರೂಪ್ ಅಲ್ಲಿ ದೇವರು ಒಬ್ಬನನ್ನ ಆಗ್ಲೇ ನೇಮಿಸಿದ್ದಾನೆ ನಿಮಗೆ ಸಹಾಯ ಮಾಡುವುದಕ್ಕಾಗಿ. ಹಲ್ಲೆಲೂಯಾ ಅಂದಿಲ್ಲ? ಹಲ್ಲೆಲೂಯಾ. ಆ ರೂಪೇನನ್ನು ಹೇಳ್ತಾನೆ, ಬೇಡಪ್ಪ ಅವನ ಮೇಲೆ ಕೈ ಹಾಕೋದು ಬೇಡ. ಸರಿ, ಏನಾದ್ರೂ ಮಾಡಿ ತಪ್ಪಿಸಿ ಇದರಲ್ಲಿ ಹಾಕಿಬಿಡ್ತಾರೆ. ಹಾಕಿದ ನಂತರ ಮತ್ತೆ ಆದರೂ ಸಹ ಏನಾದ್ರೆ ಯಾವುದು ಸಹಾಯಕ್ಕಿಲ್ಲ, ಮತ್ತೆ ಸಾಯಲೇಬೇಕಾಗುತ್ತದೆ. ಆವಾಗ ದೇವರು ಇನ್ನೊಬ್ಬನ ಆಗ್ಲೇ ನೇಮಿಸಿದ. ಆವಾಗ ನಾವು ನೋಡ್ತಿರುವಾಗ ಐ ಥಿಂಕ್ 26ನೇ ವಚನ. ಯಹೂದನು ತನ್ನ ಅಣ್ಣ ತಮ್ಮಂದರಿಗೆ, ನಾವು ನಮ್ಮ ತಮ್ಮನನ್ನು ಕೊಂದು ಆ ಕೊಲೆಯನ್ನು ಮರೆ ಮಾಡಿದರೆ ಪ್ರಯೋಜನವೇನು? ಅವನನ್ನು ಆ ಇಸ್ರಾಯೇಲರಿಗೆ ಮಾರಿ ಬಿಡೋಣ ಬನ್ನಿ, ನಾವು ಅವನ ಮೇಲೆ ಕೈ ಹಾಕಬಾರದು, ಅವನು ನಮ್ಮ ಒಡ ಹುಟ್ಟಿದ ತಮ್ಮನಲ್ಲವೇ ಎಂದು ಹೇಳಿದನು. ಆ ಮಾತಿಗೆ ಅವರ ಅಣ್ಣಂದಿರು ಒಪ್ಪಿದರು. ಬಸ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ಟಾರ್ಟಿಂಗ್ ಪ್ಲಾನಿಂಗ್ ನೋಡ್ರಿ, ಸ್ಟಾರ್ಟಿಂಗ್ ಪ್ಲಾನ್ ಏನ್ ಮಾಡಿದ್ರಿ? ಯಾರದನ? ರೂಬೇನನು ಮತ್ತೆ ಯಾರದನ್ರಿ? ರೂಬೇನನು ಮತ್ತೇನೋ ಹೆಸರೇನಂತ? ಯಹೂದನು. ಇಬ್ರು ಜನರು ಫುಲ್ ಗೇಮ್ ಚೇಂಜ್ ಮಾಡ್ಬಿಡ್ತಾರೆ. ಯಾಕೆ? ಕಾರಣ ಗೊತ್ತಾ?
ಯೋಸೆಫನು ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿದ್ದ. ದೇವರ ಮಾತುಗಳನ್ನ ಕೇಳ್ತಾ ಇದ್ದ. ಈಗ ಪ್ರಶ್ನೆ ಬರುತ್ತದೆ, ಯಾರಿಗಾಗಿ ದೇವರೊಬ್ಬ ಸಹಾಯಕನ ನೇಮಿಸ್ತಾನೆ? ಯಾರು ಈ ಯೋಸೆಫನ ಹಾಗೆ ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಇರ್ತಾರೆ ಅವರಿಗೆ ಮಾತ್ರ. ಹಲ್ಲೆಲೂಯಾ. ಚರ್ಚ್ಗೆ ಬರೋದಿಲ್ಲ, ಬೈಬಲ್ ಓದೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ಕಾಣಿಕೆ ಹಾಕೋದಿಲ್ಲ ಅಂತಂದ್ರೆ, ಸರಿಯಾಗಿ ಆಲಯದಲ್ಲಿ ಸೇವೆ ಮಾಡೋದಿಲ್ಲ ಅಂತಂದ್ರೆ ನನಗೆ ಎಲ್ಲ ಆಶೀರ್ವಾದ ಸಿಗೋದು. ಒಬ್ಬನ ನೇಮಿಸಬಹುದು, ಆದ್ರೂ ಆ ಸಹಾಯ ಬರೋದಿಲ್ಲ. ಕಾರಣ ಯೋಸೆಫನ ಹಾಗೆ ದೇವರಕ್ಕಾಗಿ ನಾವು ಭಯ ಭಕ್ತಿ ಉಳ್ಳವರಾಗಿ ಇರಬೇಕೆಂಬುದಾಗಿ. ಈಗ ನೋಡಿ, ಲಾಸ್ಟ್ಗೆ ಯೆಹೂದನು ಏನಂತಾನೆ ಗೊತ್ತಾ? ನೋ, ಅವನನ್ನ ಸಾಯಿಸುವುದು ಬೇಡ. ಇಸ್ಮಾಯೇಲ್ದವರೊಂದು ಗುಂಪು ಬರ್ತಾ ಇದೆಪ್ಪ, ಒಂದು ಗ್ರೂಪ್ ಬರ್ತಾ ಇದೆ, ಅವ್ರ ಕೈಯಾಗಿ ಏನ್ ಮಾಡ್ಬಿಡೋಣ? ಮಾರ್ಬಿಡೋಣ. ಇದನ್ನು ಸಹ ಸಿಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಜನರು ಮೋಸ ವಂಚಿಕ ಯಾಕೆ ಮಾಡ್ತಾರೆ? ಇದ್ರ ಸಲುವಾಗಿ ಮಾಡ್ತಾರೆ. ಅಕ್ಯುರೇಟ್ಲಿ ಮಾತ್ರ ದುಡ್ಡಿನ ಸಲುವಾಗಿ, ಮಾತ್ರ ಆಸ್ತಿ ಸಲುವಾಗಿ, ಮಾತ್ರ ರೊಕ್ಕ ಸಲುವಾಗಿ. ಅಣ್ಣ ತಮ್ಮಂದಿರಿಗೆ, ಆ ತಂಗಿ ಅಕ್ಕಂದಿರಿಗೆ, ಆ ಅಕ್ಕ ಮತ್ತೆ ತಮ್ಮ ಅಣ್ಣ ಪ್ರೀತಿ ಇಲ್ಲ. ಇವತ್ತು ಒಬ್ಬರೊಬ್ಬರ ಮೇಲೆ ಕೇಸ್ ಹಾಕಿದ್ದಾರೆ. ಇದಕ್ಕಾಗಿ ಅಲ್ಲಿ ಒಂದು 1/2 ಎಕರೆ ಜಮೀನಿತ್ತು, ಅದು ನನಗೆ ಬರ್ಬೇಕಾಗಿತ್ತು, ನನ್ನ ತಮ್ಮ ತಗೊಂಡ್ಬೇಡ, ಕೇಸ್ ಹಾಕ್ಬಿಟ್ಟು. ಆ ಅಣ್ಣ ಏನ್ ಮಾಡಿದೆ, ನನ್ನ ಅಕ್ಕ ಏನ್ ಮಾಡ್ಬಿಟ್ಲು, ನಂದು ಪಾಲ ತಗೊಂಡು ಹೋಗ್ಬಿಟ್ಲು. ಅವಾಗ ಅಣ್ಣ ತಂಗಿ ಮೇಲೆ ಕೇಸ್ ಹಾಕಿ. ಈ ತರ ಪ್ರೀತಿ ಇಲ್ಲೂ ಕಾಡ್ತಾ ಇಲ್ಲ ಈ ಲೋಕದಲ್ಲಿ. ಅಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ. ನಿಮಗಾಗಿ, ಯಾರಿಗಾಗಿ? ಯಾರ್ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೆ. ಎಷ್ಟೇ ಸತ್ತರಿಲ್ಲಿ ನಿಮ್ಮ ಖಾಸ ಬಂಧು ಬಳಗ ನಿಮ್ಮನ್ನ ಕೊಂದ್ಬೇಕಂದ್ರೆ ಯಾವ ತರ ಕೊಂದ್ಬೇಕಂದ್ರೆ ಶಾರೀರಿಕ ಪ್ರಕಾರವಾಗಿ, ಮಾನಸಿಕ ಪ್ರಕಾರವಾಗಿ, ಆಲೋಚನೆ ಫುಲ್ ಏನಾಗ್ಬೇಕು, ಹುಚ್ಚಾಗ್ಬಿಡ್ಬೇಕು. ಇವ ಟಾರ್ಚರ್ ಈ ತರ ಮಾಡ್ಕೊಂಡು ನಮ್ಮನ್ನ ಏನಾದ್ರೂ ಕೀಳಾಗಿ ನೋಡ್ಬೇಕಂತ ಎಷ್ಟು ಪ್ರಯತ್ನ ಪಡಲಿ ಅವ್ರು. ಆದ್ರೂ ನೀವು ದೇವರಲ್ಲಿ ಚೆನ್ನಾಗಿರುವುದಾದ್ರೆ ಅದೇ ಕುಟುಂಬದಿಂದ, ಅದೇ ಜನರ ಮಧ್ಯದಿಂದ ಇಬ್ಬರನ್ನ ದೇವರು ನಿಮಗಾಗಿ ಆಗ್ಲೇ ನೇಮಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಏನ್ ಮಾಡ್ಬೇಕು? ಇವನನ್ನ ಮಾರ್ಬಿಡೋಣ. ಮಾರ್ಬಿಟ್ರು, ರೊಕ್ಕ ಸಹ ತಗೊಂಡ್ಬಿಟ್ರು. ಬಟ್ ಅಲ್ಲಿ ಹೋದ ನಂತರ ನಾವು ನೋಡ್ತಿದ್ದೇವೆ ಏನಾಗತ್ತೆ. ಹಲ್ಲೆಲೂಯಾ. ಯಾರು? ಯೋಸೆಫನ ಹೋಗಿ ಅಲ್ಲಿ ಏನಾಗ್ತಾನ್ರಿ? ರಾಜ, ಪ್ರೈಮ್ ಮಿನಿಸ್ಟರ್ ಆಗ್ತಾನೆ, ಪ್ರಧಾನಮಂತ್ರಿ ಆಗ್ತಾನೆ. ಈಗ ಲಾಸ್ಟ್ಗೆ ನಾವು ಯಾರ್ಯಾರು ದ್ರೋಹ ಮಾಡಿದ್ದಾರಲ್ಲ, ಯಾರವ್ರನ್ನ ಕೊಂದಬೇಕಿತ್ತಲ್ಲ, ಯಾರ್ಯಾವ್ರನ್ನ ನಾಶ ಮಾಡ್ಬೇಕಂತ ಇದರ ಪ್ಲಾನಿಂಗ್ ಮಾಡಿದಾರಲ್ಲ, ಅವರೇ ಹೋಗಿ ಏನ್ ಮಾಡ್ತಿದ್ದಾರೆ? ಯೋಸೆಫನ ಮುಂದೆ ಏನ್ ಮಾಡ್ತಿದ್ದಾರೆ? ಈಗ ಆ ಕನಸು ಈಗ ನೆರವೇರಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೀವು ಕಂಡಿರುವ ದರ್ಶನ, ನೀವು ಕಂಡಿರುವ ಕನಸು ಇಂದಿಗೂ ನಿಷ್ಫಲ ಆಗೋದಿಲ್ಲ. ಆದ್ರೆ ನಿಮಗೆ ಗೊತ್ತಾಗಬೇಕಾಗಿತ್ತು, ನಾನು ಚೆನ್ನಾಗಿ ದೇವರಲ್ಲಿ ಇದ್ದೇನೆ. ಹಲ್ಲೆಲೂಯಾ. ಈಗ ಅವತ್ತು ದರ್ಶನ ದೇವರು ಕೊಟ್ಟಿದ, ಇವತ್ತು ನೆರವೇರಿ. ಎಷ್ಟು ವರ್ಷ ಆಗಿರ್ಬೋದು, ಎಷ್ಟು ಕಷ್ಟಪಟ್ಟಿದ್ದಾನೆ. ನಾನು ಬಹಳ ಸ್ಟೋರಿ ಡೀಪ್ ಆಗಿ ಹೋಗ್ತಾ ಇಲ್ಲ, ಜಸ್ಟ್ ಮೇಲೆ ನಾನು ಮಾತಾಡಿ ಹೋಗ್ತಾ ಇದ್ದೇನೆ. ಸೊ ಮೊದಲ ಪಾಯಿಂಟ್ ನಾವು ಏನು ನೋಡ್ತಾ ಇದ್ದೇವೆ? ನಿನ್ನ ಪ್ರಾಣವನ್ನು ಕಾಪಾಡಿಕೊಡುವುದಕ್ಕಾಗಿ ದೇವರು ಆಗಲೇ ಒಬ್ಬನನ್ನ ನೇಮಿಸಿದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ನಿನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ದೇವರು ನಿನ್ನ ಸಲುವಾಗಿ ಯಾರೊಬ್ಬರನ್ನ ಆಗ್ಲೇ ನೇಮಿಸಿದಾನೆ. ಇವಾಗ ನಾವು ಯೋಸೆಫನ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರ್ಯಾರ ಮುಖಾಂತರವಾಗಿ ಇವ್ರ ಪ್ರಾಣವನ್ನು ಕಾಪಾಡಿದ ದೇವರು? ರೂಬೇನನು ಮತ್ತೆ ಯಾರಿದ್ದ? ಯಹೂದನು. ಆದ ನಂತರ ನಾವು ನೋಡ್ತಾ ಇದ್ವಿ, ಅಲ್ಲಿ ಫರೋ ರಾಜ ಇದ್ದ, ಅವನ ಮುಖಾಂತರವಾಗಿ ಎಷ್ಟೆಷ್ಟು ಕಷ್ಟಪಟ್ಟು ಅಲ್ಲಿ ಜೈಲಿಗೆ ಹೋದ. ಆದ ನಂತರ ನೋಡಿದ್ರೆ ಕೊನೆಯದಾಗಿ ದೇವರು ಅವನನ್ನ ಪ್ರಧಾನಮಂತ್ರಿ ಮಾಡಿ, ಮತ್ತೆ ಯಾರ್ಯಾರು ಅವ್ರ ದ್ರೋಹ ಆಗಿದ್ರು, ವಿರುದ್ಧವಾಗಿದ್ರು, ಅವ್ರ ಮುಂದೆ ಅವನಿಗೆ ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಘಟನೆ ಮುಖಾಂತರವಾಗಿ ನೀವು ಸರಿಯಾಗಿ ಅರ್ಥ ಮಾಡಿಕೊಡ್ರಿ. ನಿಮ್ಮ ವಿರುದ್ಧವಾಗಿ ಎಷ್ಟು ಜನ ಇದ್ದಾರೆ, ಏನೇನು ಮಾಡ್ತಿದ್ದಾರೆ, ಮಾಡಲಿ. ನೀವು ದೇವರ ಭಯಭಕ್ತಿಯಲ್ಲಿ ಚೆನ್ನಾಗಿರ್ರಿ. ಒಂದು ದಿನ ಬರ್ತಾ ಇದೆ, ಯಾರ್ಯಾರು ನಿಮ್ಮನ್ನ ಮೋಸ ಮಾಡ್ಬೇಕಂತಿದ್ರಲ್ಲ, ನಿಮ್ಮನ್ನ ಕೊಂದಬೇಕಂತಿದ್ರಲ್ಲ, ನಿಮ್ಮ ಮುಂದೆ ಬಂದು ಅಡ್ಡ ಬೀಳ್ತಾರ. ಒಂದು ನಿಮ್ಮ ಮುಂದೆ ಬಂದು ಏನ್ ಮಾಡ್ತಾರೆ? ಹಂಗ ಕೈ ಚಾಸ್ತಾರ, ಅಕ್ಕ ಅಣ್ಣ ತಪ್ಪಿದ್ರೆ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಖಂಡಿತವಾಗಿ ನನಗೆ ನಂಬಿಕೆ ಇದೆ, ನನ್ನ ಜೀವನದಲ್ಲಿ ನಾನು ನೋಡಿದ್ದೇನೆ ಎಂಬುದಾಗಿ. ಇದು ವಾಕ್ಯ ದೇವರಲ್ಲಿ ನಾವು ನೋಡ್ತಾ ಇದ್ದೇವೆ. ಓಕೆ, ಎರಡನೇ ವಿಷಯ ನಾವು ನೋಡೋಣ ಅತಿ ಬೇಗನೆ. ನನ್ನ ಜೊತೆ ಮಾರ್ಕ ಸುವಾರ್ತೆ 16ನೇ ಅಧ್ಯಾಯ
3-4 ವಚನ ಓದಬೇಕೆಂಬುದಾಗಿ. ಮಾರ್ಗ ಸುವಾರ್ತೆ 16ನೇ ಅಧ್ಯಾಯ 3ನೇ ಮತ್ತೆ 4ನೇ ವಚನ. ಸಮಾಧಿಗೆ ಮುಚ್ಚಿದ್ದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿನಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡರು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ಪ್ರಾಣವನ್ನು ಕೊಟ್ಟಿದ್ದ ನಂತರ ಸಮಾಧಿದೊಳಗಡೆ ಹಾಕಿದ್ದಾರೆ. 3ನೇ ದಿನ ಕೆಲವು ಅಮ್ಮಂದಿರು ಏನ್ ಮಾಡ್ತಾರೆ, ಏಸಪ್ಪ ಒಂದು ಶರೀರಕ್ಕೆ ಹೋಗಿ ಇತ್ರವನ್ನ ಸುಗಂಧವನ್ನ ತೈಲವನ್ನ ಹಾಕಿ ಬರ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಹೋಗ್ತಿರುವಾಗ ನಾವು ನೋಡ್ತಾ ಇದ್ದೇವೆ, ಅವರು ನೋಡ್ತಿರುವಾಗ ಏನ್ ಕಾಣ್ತಾ ಇದೆ, ಆ ಸಮಾಧಿದೊಳಗೆ ಇರುವ ದೊಡ್ಡ ಕಲ್ಲು ಏನಿದೆ, ದೊಡ್ಡ ಕಲ್ಲಿನಾಗಿದೆ, ಆ ಬಾಗ್ಲವನ್ನು ಮುಚ್ಚಲ್ಪಟ್ಟಿದೆ. ಇವರ ಜೊತೆಗೆ ಗಂಡು ಮಕ್ಕಳು ಹೆಲ್ಪ್ ಮಾಡಕ್ಕೆ ಸಹಾಯ ಮಾಡಕ್ಕೆ ಯಾರಿಲ್ಲ. ಈಗ ಅಲ್ಲೇ ಹೋಗುವುದಾದ್ರೆ ಅಲ್ಲೇ ಸಹಾಯ ಮಾಡೋದಕ್ಕೆ ಯಾರು ಕಾಣ್ತಾ ಇಲ್ಲ. ಹಂಗಾಗಿ ತಮ್ಮೊಳಗೆ ಒಂದು ವಿಷಯ ಮಾತಾಡ್ತಾರ, ಅಲ್ವೇ ನಾವು ಹೋಗ್ತಾ ಇದ್ದೇವೆ ಖರೆ, ಅದ್ರಷ್ಟು ದೊಡ್ಡ ಕಲ್ಲು ಅದು ಬಾಗಿಲ ಮುಚ್ಚಲ್ಪಟ್ಟಿದೆ, ನಮಗಾಗಿ ಉಳಿಸಿಕೋರು ಯಾರಿದ್ದಾರೆ, ಅದು ಸೈಡ್ ತೆಗೆದು ಹಾಕೋರು ಯಾರಿದ್ದಾರೆ. ಆವಾಗ ಜಸ್ಟ್ ಮಾತಾಡುತ್ತಾ ಹೋಗ್ತಿರುವಾಗಲೇ ದೇವರ ವಾಕ್ಯ ಇಡುತ್ತದೆ, ಅವರ ಸಲುವಾಗಿ ಹೆಲ್ಪ್ ಮಾಡುವುದಕ್ಕಾಗಿ ಆ ಕಲ್ಲನ್ನು ಏನ್ ಮಾಡಬೇಕು, ತೆಗೆದು ಸೈಡ್ ಹಾಕುವುದಕ್ಕಾಗಿ ಆಗಲೇ ದೇವರು ಯಾರೊಬ್ಬನ ನೇಮಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ನೋಡ್ತಾ ಇದ್ದೇವೆ, ತಲೆ ಎತ್ತಿ ನೋಡಿ ಆ ಕಲ್ಲು ಏನಾಗಿತ್ತು, ಉರುಳಿಸಲ್ಪಟ್ಟವರಾಗಿರುವುದನ್ನು ಕಂಡರು. ಹಲ್ಲೆಲೂಯಾ. ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೇನೆ, 2ನೇ ಪಾಯಿಂಟ್ ಯಾವ ತರ ಇದೆ ಅಂತಂದ್ರೆ, ನಿಮ್ಮ ಸಮಸ್ಯೆಯಲ್ಲಿ ಆ ಸಮಸ್ಯೆದಿಂದ ಬಿಡುಗಡೆ ಮಾಡಲು ದೇವರು ಒಬ್ಬನನ್ನ ನಿಮಗಾಗಿ ನೇಮಿಸಿದ್ದಾನೆ. ಹಲ್ಲೆಲೂಯಾ. ನೀವು ಹೋಗುವ ದಾರಿಯಲ್ಲಿ ಮುಂದೆ ಬರುವತಕ್ಕಂತೆಲ್ಲ ಅಡಚಣವನ್ನ ತೆಗೆದು ಹಾಕುವುದಕ್ಕಾಗಿ, ನೀವು ಹೋಗುವ ರಸ್ತೆಯಲ್ಲಿ ಬರುವ ಗುಡ್ಡಗಳನ್ನ ಮುಳ್ಳುಗಳನ್ನ ತೆಗೆದು ಹಾಕುವುದಕ್ಕಾಗಿ, ನೀ ಯಾವ ವಿಷಯಕ್ಕಾಗಿ ಹೋಗ್ತಾ ಇದ್ದೀರಿ, ನೀವು ಯಾವ ವಿಷಯ ಮಾಡಬೇಕೆಂಬುದಾಗಿ ಹೋಗ್ತಾ ಇದ್ದೀರಿ, ಯಾವ ಗುರಿ ನೆಟ್ಕೊಂಡು ಹೋಗ್ತಾ ಇದ್ದೀರಿ, ಅಲ್ಲಿ ಯಶಸ್ವಿಯಾಗಿ ಸಕ್ಸಸ್ ಆಗಬೇಕೆಂಬುದಾಗಿ ಆಗ್ಲೇ ಯಾರೊಬ್ಬರನ್ನ ದೇವರು ನಿನಗಾಗಿ ನೇಮಿಸಿದಾನೆ. ಹಲ್ಲೆಲೂಯಾ. ಈಗ ನಾವು ನೋಡ್ತಾ ಇದ್ದೇವೆ, ಆದ್ರೂ ಎಂತವರಿಗಾಗಿ, ಆ ಸಂದರ್ಭದಲ್ಲಿ ಬಹಳ ಜನ ಇರಬಹುದು. ಈ ವಿಷಯ ಎಲ್ಲರಿಗೂ ಗೊತ್ತಿರಬಹುದು. ಯಾವ ವಿಷಯ, ಏಸಪ್ಪಗೆ ಸಮಾಧಿಯಲ್ಲಿ ಹಾಕಿದ್ದಾರೆ, 3ನೇ ದಿನ ಎದ್ದು ಬರ್ತಾನಂತ ಹೇಳಿದರು ಏಸಪ್ಪ. ಆದರೆ ಕೆಲವು ಜನರು ಮಾತ್ರ ತನ್ನ ಮನೆಯನ್ನು ಬಿಟ್ಟು ಯಾರನ್ನ ನೋಡುವುದಕ್ಕಾಗಿ, ಯಾರ ಸೇವೆ ಮಾಡುವುದಕ್ಕಾಗಿ, ಏಸಪ್ಪ ಸೇವೆ ಮಾಡುವುದಕ್ಕಾಗಿ ಹೋಗ್ತಾರೆ. ಅವ್ರಿಗಾಗಿ ಮಾತ್ರ ದೇವರು ಒಬ್ಬರನ್ನ ಅದ್ಭುತವನ್ನು ಹೊಂದಬೇಕೆಂಬುದಾಗಿ ನೇಮಿಸಿದ್ದಾರೆ. ಹಲ್ಲೆಲೂಯಾ. ಯಾರು ಸುಮ್ಮನೆ ಮನೆ ಆಗಿರ್ತಾರೆ, ನಮಗೆ ಏಸಪ್ಪ ಬಿಡ್ರಪ್ಪ ಅಂತೇಳಿ ಸುಮ್ಮ ಭಾನುವಾರ ಆದ್ರೆ ಹೋಗ್ತೇವೆ ಬರ್ತೀವಿ ಅಷ್ಟೇ. ಸೊ ಗಾಡ್ ನೋಸ್ ಎವ್ರಿಥಿಂಗ್. ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಇವರು ಮನೆಯನ್ನು ಬಿಟ್ಟು ಸ್ವಲ್ಪ ಖರ್ಚ ಮಾಡಿ ಸುಗಂಧದ ತೈಲವನ್ನು ತಗೊಂಡು ಈಗ ಹೋಗ್ತಾರೆ. ಅದನ್ನ ಅರ್ಥ ಏನಂತಂದ್ರೆ, ಯಾವಾಗ ನೀವು ನಿಮ್ಮ ಮನೆಯನ್ನ ಬಿಟ್ಟು ದೇವರ ಸೇವೆಕ್ಕಾಗಿ ಆಲೆ ಬರುವುದಕ್ಕಾಗಿ ಹೊರಗಡೆ ಕಾಲಿಡ್ತೀರಿ, ಹೋಗುವ ರಸ್ತೆಯಲ್ಲಿ ಈಗ ನಿಮ್ಮ ವಿರುದ್ಧವಾಗಿ ಬರಲಿಕ್ಕೆ ಯಾರಿಗೆ ತಾಕತ್ತು? ಹಲ್ಲೆಲೂಯಾ. ಕಾರಣ ಏನು? ನೀವು ಮನೆಯಿಂದ ಪ್ರಾರ್ಥನೆ ಮಾಡಿ ಹೊರಡ್ತೀರಿ, ಏಸಪ್ಪ ನಾನು ನಿನ್ನ ಆಲಯಕ್ಕೆ ಹೋಗ್ತಾ ಇದ್ದೇನೆ, ಸೇವೆ ಮಾಡಕ್ಕೆ ಹೋಗ್ತಾ ಇದ್ದೇನೆ ಸ್ವಾಮಿ, ನನ್ನ ವಿರುದ್ಧವಾಗಿ ಬರುವ ತೆಗೆದ ಅಡಚಣೆಗಳನ್ನ ಅಡೆತಡೆಗಳನ್ನ ನೀನೇನು ಮಾಡಬೇಕು, ಸರಾಗ ಮಾಡಬೇಕು. ಅಂತವರಿಗೆ ಮಾತ್ರ ದೇವರೇ ಒಬ್ಬನನ್ನ ಆಗ್ಲೇ ನೇಮಿಸಿದಾನೆ. ಈಗ ಅವರಲ್ಲಿ ಹೋಗಿದ ನಂತರ ಏನ್ ನೋಡ್ತಾರೆ ನೋಡ್ರಿ, ಓಪನ್. ಹಲ್ಲೆಲೂಯಾ. ನೀ ಮನೆ ಬಿಡುವುದಕ್ಕಿಂತ ಮುಂಚಿತವಾಗಿ ನಿನ್ನಲ್ಲಿ ಯಾವುದೊಂದು ಚಿಂತೆ ಇರಬಹುದು, ಕಣ್ಣೀರಿನ ವಿಷಯ ಇರಬಹುದು, ಆದ್ರೆ ನೀ ಆಲೆಗೆ ಬಂದಿದ ನಂತರ ಆ ಕಣ್ಣೀರು ವಿಷಯ ಏನಾಗುತ್ತದೆ, ತಂತಾನೆ ಸರಿದು ಬಿಡ್ತದೆ ದೂರ. ಹಲ್ಲೆಲೂಯಾ. ಈಗ ನೀವು ವಾಪಸ್ ಹೋಗ್ಬೇಕಂತಂದ್ರೆ ಏಸಪ್ಪನ ನೋಡಿ ಹೋಗ್ತೀರಿ. ಯಾಕೆ ನಾವು ಈಗ ನೋಡ್ತಾ ಇದ್ದೇವೆ ಏನಂತೇಳಿ, ಇವ್ರ ಒಳಗಡೆ ಹೋಗಿ ಆ ಏಸಪ್ಪ ಅಲ್ಲಿ ಇಲ್ಲ, ದೇವದೂತರು ಬರ್ತಾರೆ. ಯಾರನ್ನ ದೇವರು ನೇಮಿಸಿದ, ಯಾರನ್ನ ನೇಮಿಸಿದ? ನಾನು ಆಗಲೇ ನಿಮಗೆ ಹೇಳಿದೆ, ಈ ಲೋಕದಲ್ಲಿ ಯಾರ ಅಕಸ್ಮಾತ್ ನಿಮಗೆ ಸಹಾಯ ಮಾಡಕ್ಕೆ ಇಲ್ಲ ಅಂತಂದ್ರೆ ದೇವರು ಯಾರನ್ನ ಕಳಿಸ್ತಾರೆ, ಪರಲೋಕದ ಸೈನ್ಯವನ್ನ ನನಗಾಗಿ ನಿಮಗಾಗಿ ಕಳಿಸ್ತಾರೆ. ಯಾರು ಬಂದಾರ ಹೆಲ್ಪ್ ಮಾಡೋದಕ್ಕಾಗಿ? ಇವರಿಗೆ ದೇವದೂತರು
ಬಂದ ನಂತರ ಓಯ್ ನೀವು ಯಾರನ್ನ ಹುಡುಕ್ತಾ ಇದ್ದೀರಾ? ನಮ್ಮ ಏಸಪ್ಪ ಇಲ್ಲಿದ್ದಾನೆ. ಹೇಳ್ದೆ ದೇವರು ಹೇಳಿದಲ್ಲ ಏನಂತೆ, 3 ದಿನ ಏನ್ ಮಾಡ್ತೇನೆ ನಾನು ಎದ್ದೇಳ್ತೇನೆ ನಾನು. ಅದೊಂದು ಮಾತು ನಿಮಗೆ ಜ್ಞಾಪಕಿಲ್ವಾ? ಏಸಪ್ಪ ಇಲ್ಲಿ ಇಲ್ಲ, ಸತ್ತರವಲ್ಲಿ ನೀವು ಜೀವಂತ ದೇವರಿಗೆ ಹೆಂಗ್ ಹುಡುಕಕ್ಕೆ ಬಂದಿರಿ? ಹೋಗಿ ದೇವರ ಜೀವಂತನಾಗಿ ಎದ್ದು ಎಲ್ಲೇ ಹೋಗ್ಯಾನ ಅಂತೇಳಿ, ಆವಾಗ ಹೌದಲ್ಲ ಅಂತೇಳಿ ಪಟಾಪಟ್ 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 ವಾಪಸ್ ಹೋಗ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ನೋಡಿ, ಯಾರ ದರ್ಶನ ನೋಡಿದ್ರು? ಈ ಅಮ್ಮಂದಿರು ದೇವದೂತರ ದರ್ಶನ ನೋಡ್ತಾರೆ. ಆದ ನಂತರ ಏಸಪ್ಪ ಯಾರಿಗೆ ದರ್ಶನ ಕೊಡ್ತಾನ? ಲಾಸ್ಟ್ಗೆ ಮಾತ್ರ ಯಾರು ಹುಡುಕಿ ಹೋಗಿರ್ತಾರೆ. ಇಷ್ಟು 12 ಶಿಷ್ಯರಿದ್ರು, ಯಾರಿಗೆ ದರ್ಶನ ಸಿಗ್ಲಿಲ್ಲ. ಫಸ್ಟ್ ದರ್ಶನ ಯಾರಿಗೆ ಸಿಕ್ಕಿತ್ತು? ಯಾರು ಹುಡುಕಿ ಹೋಗಿದ್ದರು. ಹಾಲೆಲೂಯಾ. ಅದೇ ಪ್ರಕಾರವಾಗಿ ನಾನು ನಿಮಗೆ ಹೇಳ್ತೇನೆ, ಯಾರ್ಯಾರು ಏಸಪ್ಪ ಹುಡುಕಿ ಈ ಆಲಯಕ್ಕೆ ಬರ್ತಾನೆ, ಏಸಪ್ಪ ಹುಡುಕಿ ಸೇವೆ ಮಾಡಕ್ಕೆ ಹೋಗ್ತಾನೆ, ಅಂತವರ ವಿರುದ್ಧವಾಗಿ ಎಷ್ಟು ದೊಡ್ಡ ಕಲ್ಲಿರಲಿ, ಎಷ್ಟು ದೊಡ್ಡ ಸಮಸ್ಯೆ ಇರಲಿ, ದೇವರು ಏನ್ ಮಾಡ್ತಾರೆ? ನಿಮ್ಮ ಸಲುವಾಗಿ ತನ್ನ ದೇವದೂತರನ್ನು ಆ ಸೈಡ್ ತೆಗೆದು ಹಾಕುವುದಕ್ಕಾಗಿ ಆಗಲೇ ನೇಮಿಸಿದ್ದಾನೆ. ಆಮೀನ್, ಹಾಲೆಲೂಯಾ. ಈಗ ಜಸ್ಟ್ ಆಲೋಚನೆ ಮಾಡಿ, ನಿಮ್ಮ ವಿರುದ್ಧವಾಗಿ ಈ ಕಲ್ಲ ಹಾಗೆ ಏನೇನು ಸಮಸ್ಯೆ ಇದೆ? ನಿಮ್ಮ ಮಕ್ಕಳ ಭವಿಷ್ಯ, ನಿಮಗೆ ಕೆಲಸ ಇಲ್ಲ, ನಿಮ್ಮಲ್ಲಿ ಇರತಕ್ಕಂಥ ಅನಾರೋಗ್ಯ, ನಿಮ್ಮಲ್ಲಿ ಇರತಕ್ಕಂಥ ಪ್ರಮೋಷನ್, ಏನೇನು ಇದು ಕಲ್ಲ ಹಾಗೆ ಇದು ಸಮಸ್ಯೆಗಳು. ಅಕಸ್ಮಾತ್ ನೀವು ದೇವರನ್ನು ಹುಡುಕಿ ಬರುವುದಾದ್ರೆ, ದೇವರು ಇವತ್ತು ಈ ವಾಕ್ ಮುಖಾಂತರ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಏನಂತೇಳಿ? ನನ್ನ ದೇವದೂತನು ಆ ಸಮಸ್ಯೆಯನ್ನು ತೆಗೆದು ಹಾಕುವುದಕ್ಕಾಗಿ. ಇವರಿಗೆ ಯಾವ ಗುರಿ ಇತ್ತು? ಏಸಪ್ಪ ನೋಡಬೇಕು, ಸುಗಂಧ ತೈಲವನ್ನು ಏನ್ ಮಾಡಬೇಕು? ಆಗಬೇಕು. ಆ ಗುರಿ ಇವರು ನೆರವೇರುತ್ತಲ್ಲ, ಫುಲ್ಫಿಲ್ ಆದ. ಅದೇ ಪ್ರಕಾರ ನಿಮ್ಮ ಗುರಿ ಏನಿದೆ, ಯಾವ ವಿಷಯ ನಿಮಗೆ ಬೇಕಾಗಿದೆ, ಹೋಗ್ತಿರುವಾಗಲೇ ದೇವರ ಅದ್ಭುತವನ್ನ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತಾ ಇದ್ವಿ. ರೈಟ್, ಒಟ್ಟಾಗಿ ನಾವು 3ನೇ ವಿಷಯವನ್ನ ನಾವು ನೋಡಿಕೊಡೋಣ. 3ನೇ ವಿಷಯ ಬಗ್ಗೆ ನೀವು ಆ ವಾಕ್ಯವನ್ನ ಓದಿಕೊಡ್ರಿ. ವಿಮೋಚನ ಕಾಂಡ 2ನೇ ಅಧ್ಯಾಯ 23ರಿಂದ 24 5ನೇ ವಚನವರೆಗೆ. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಥ್ಯಾಂಕ್ ಯು, ಆಮೀನ್. ಇವಾಗ ನಾವು ನೋಡ್ತಾ ಇದ್ದೇವೆ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಯಾವ ತರ ಇದ್ದಾರೆ? ಡೂಲಾಸ್ ಅಂತಾರ, ಇಬ್ರು ಬೇರೆ ಭಾಷೆಯಲ್ಲಿ ಡೂಲಾಸ್ ಅಂತಂದ್ರೆ ಸರ್ವೆಂಟ್ ಅಂತ ದಾಸ. ಇನ್ನೊಂದು ಮೀನಿಂಗ್ ಡೀಪ್ ಆಗಿ ಹೋಗೋದಾದ್ರೆ ಗುಲಾಮ್ ಅರ್ಥ ನಿಮಗೆ ಚೆನ್ನಾಗಿ ಗೊತ್ತಿದೆ, ನಾನು ಎಷ್ಟು ಸಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಗುಲಾಮ್ ಅರ್ಥ ಏನಂತಂದ್ರೆ, ಅವನಲ್ಲಿ ಯಾವುದೊಂದು ವಿಷಯ ಮಾಡಕ್ಕೆ ಮನಸ್ಸಿದೆ, ಆದರೆ ಮಾಡಕ್ಕೆ ಆಗೋದಿಲ್ಲ. ಅವನಲ್ಲಿ ಯಾವುದೊಂದು ಊಟ ತಿನ್ನಕ್ಕೆ ಮನಸ್ಸಿದೆ, ಆದರೂ ತಿನ್ನಕ್ಕೆ ಆಗೋದಿಲ್ಲ. ಯಾಕೆ? ಅವರು ಮಾಲಿಕ್ ಹೇಳ್ದಂಗೆ ತಿನ್ನಬೇಕು, ಹೇಳ್ದಂಗೆ ಮಾಡಬೇಕು. ಈ ಕಾಂಟ್ ಡೂ ಎನಿಥಿಂಗ್ ಇನ್ ಓನ್ ವಿಲ್. ಅವರು ತನ್ನ ಸ್ವಂತ ಇಚ್ಛೆಯನ್ನು ಮಾಡಕ್ಕೆ ಅಲ್ಲೇ ಆಗೋದಿಲ್ಲ, ನಡೆಯುವುದಿಲ್ಲ. ಈ ತರ ಗುಲಾಮತನದಲ್ಲಿ ಯಾರಿದ್ದಾರೆ? ಇಸ್ರಾಯೇಲ್ ಜನರು. ಯಾವ ದೇಶದಲ್ಲಿ? ಐಗುಪ್ತ ದೇಶದಲ್ಲಿ. ನಾವು ಇವರ ಕಠಿಣ ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೇವೆ. ಸರಿ, ಇದು ಆದ ನಂತರ ಇವರು ಏನ್ ಮಾಡ್ತಾರೆ? ಏನಾದ್ರೂ ಪ್ರಾರ್ಥನೆ ಮಾಡಿರ್ಬೋದು, ಇವ್ರಿಗೆ ವಾಪಸ್ ಬುದ್ಧಿ ಧ್ಯಾನ ಬಂದಿರಬಹುದು. ನಾನು ಒಂದು ವಿಷಯ ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಶೋಧನೆ ಸಮಸ್ಯೆ ಯಾಕೆ ಬರುತ್ತೆ? ಕಷ್ಟ ಯಾಕೆ ಬರುತ್ತೆ? ಬೇರೊಬ್ಬರು ಜನ ನಮಗೆ ದವಾಳಿಕೆ ಯಾಕೆ ಮಾಡ್ತಾರೆ? ಯಾಕೆ ನನಗೆ ಏನಾದ್ರೂ ಸಮಸ್ಯೆ ಬರುತ್ತೆ? ಕಾರಣ ಒಂದೇ, ನೀವು ದೇವರ ಉಪಸ್ಥಿತಿಯನ್ನ ಬಿಟ್ಟಿದ್ದೀರಿ. ದೇವರ ಪ್ರಸನ್ನತೆಯಿಂದ ನೀವು ದೂರ ಹೋಗಿದ್ದೀರಿ. ದೇವರ ಮಾತವನ್ನು ನೀವು ಕೇಳಲಿಲ್ಲ, ದೇವರ ಆಲಯಕ್ಕೆ ನೀವು ಬರಲಿಲ್ಲ, ದೇವರು ಹೇಳ್ದಂಗೆ ನೀವು ಮಾಡಲಿಲ್ಲ. ಇಸ್ರಾಯೇಲ್ ಜನರಿಗೆ ದೇವರು ಎಷ್ಟು ಅದ್ಭುತವನ್ನು ಮಾಡಿದ, ಆದ್ರೂ ನೋವು ಮೇಗೆ ಲಾಸ್ಟ್ಗೆ ಇವರು ಗುಲಾಮತನಕ್ಕೆ ಹೋಗಿರ್ತಾರೆ. ಕಾರಣ ಒಂದೇ, ಇಸ್ರಾಯೇಲ್ ಜನರು ದೇವರ ಮಾತವನ್ನ ಕೇಳಲಿಲ್ಲ. ಅದೇ ಪ್ರಕಾರವಾಗಿ ನೀವು ದೇವರ ಮಾತು ಕೇಳದೆ ಹೋದ್ರೆ, ಕೇಳೋದಿಲ್ಲ ಅಂತಂದ್ರೆ ಅದು 100% ಸಮಸ್ಯೆ ಬರುದು. ಯಾರಿಗೆ ಬರ್ತದೆ? ಬೇರೊಬ್ಬರಿಗೆ ಬರಲ್ಲ. ಯಾರಿಗೆ ಬರ್ತದೆ? ನನಗೆ. ಆದ್ರೂ ಲಾಸ್ಟ್ಗೆ ನಾವು ನೋಡ್ತೇವೆ, ನಮ್ಮ ದೇವರು ಕರುಣೆ ಉಳ್ಳ ದೇವರು.
430 ವರ್ಷ ಆದ ನಂತರ ಸಹ ಒಬ್ಬರು ಬೇಡ್ತಾನೆ, ನಮ್ಗೆ ಈ ತರ ಸಮಸ್ಯೆ ಇದೆ ಅಂತ ದೇವರ ಹತ್ರ ವಾಪಸ್ ಪಶ್ಚಾತ್ತಾಪ ಮಾಡಿ ಬರ್ತಾನೆ. ಆವಾಗ ದೇವರು ಅವರ ಪ್ರಾರ್ಥನೆ ಕೇಳ್ತಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಅವರು ನರಳಾಟವನ್ನು ಕೇಳಿ ತಾನು ಅಬ್ರಾಮಿಸಿ ಅವರು ಒಂದು ಸಮಸ್ಯೆವನ್ನ, ಚೀರಾಳವನ್ನ, ನೋವನ್ನ ಕೇಳಿದ ನಂತರ ದೇವರು ಮಾಡಿದ ಒಡಂಬಡಿಕೆ ಈಗ ಜ್ಞಾಪಕ ಮಾಡ್ತಾನೆ. ಆವಾಗ ನೋಡಿ, ಇಸ್ರಾಯೇಲ್ ಜನರಿಗೆ ಅಂತ ಬಂಧನದಿಂದ, ಗುಲಾಮತನದಿಂದ ಬಿಡಿಸಬೇಕೆಂಬುದಾಗಿ ಒಬ್ಬನ ಜೊತೆಗೆ ದೇವರು ಮಾತಾಡ್ತಾನೆ. ಅಂತಂದ್ರೆ ಮೂರನೇ ವಿಷಯ ಏನಂತಂದ್ರೆ, ನಮ್ಮಲ್ಲಿ ಇರುವ ಶಾರೀರಿಕ ಬಂಧನ, ಆತ್ಮಿಕ ಬಂಧನ, ಶಾರೀರಿಕ ಬಂಧನ, ಸಾಂಸಾರಿಕ ಬಂಧನದಿಂದ ಬಿಡುಗಡೆ ಮಾಡಬೇಕೆಂಬುದಾಗಿ ಒಬ್ಬರನ್ನ ದೇವರು ಆಗಲೇ ನೇಮಿಸಿದ್ದಾನೆ. ಹಲ್ಲೆಲೂಯಾ. ಅದು ಅನಾರೋಗ್ಯದ ಬಂಧನ ಇರಲಿ, ಗುಲಾಮತನದ ಬಂಧನ ಇರಲಿ, ಯಾವ ಮಾನಸಿಕ ಟಾರ್ಚರ್ದ ಬಂಧನ ಇರಲಿ, ಎಲ್ಲಾ ಬಂಧನದಿಂದ ಬಿಡುಗಡೆ ಮಾಡಲು ದೇವರು ಒಬ್ಬನನ್ನ ನೇಮಿಸಿದ್ದಾನೆ. ಆವಾಗ ನಾವು ನೋಡ್ತಾ ಇದ್ದೇವೆ, ಯಾರ ಜೊತೆಗೆ ದೇವರು ಮಾತಾಡ್ತಾನ್ರಿ? ಮೋಶೆ ಜೊತೆ ದೇವರು ಮಾತಾಡ್ತಾನೆ. 100% ನಾನು ಹೇಳ್ತೇನೆ, ನಿಮ್ಮ ಕುರಿತು ನಿಮಗೆ ಬಿಡುಗಡೆ ಆಗಬೇಕಂತೇಳಿ ನೀವು ನಂಬುತ್ತೀರೋ ಅಲ್ಲ ನನಗೆ ಗೊತ್ತಿಲ್ಲ, ಆದರೆ ನನ್ನ ಜೀವನದಲ್ಲಿ, ನನ್ನ ಲೈಫ್ದಲ್ಲಿ ನಾನು ಅನುಭವಿಸಿದ್ದೇನೆ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತಿರುವಾಗ ನಿಮ್ಮ ಕಷ್ಟ, ನಿಮ್ಮ ಕಣ್ಣೀರು ದೇವರ ನನಗೆ ಹೇಳ್ತಾರೆ. ಆವಾಗ ಇನ್ನು ಆತ್ಮ ಭಾರದಲ್ಲಿ ಇನ್ನು ಕಣ್ಣೀರು, ನಾನು ನಿಮ್ಮ ದುಃಖಕ್ಕಾಗಿ ನಾನು ಯಾಕೆ ಕಣ್ಣೀರು ಸುರಿಸ್ಬೇಕು? ಒಂದು ಪ್ರಶ್ನೆ ಬರ್ತದೆ. ಗಾಯ ನಿಮಗಿದೆ, ನೋವು ನಿಮಗಿದೆ, ಬಡತನ ನಿಮಗಿದೆ, ಸಮಸ್ಯೆ ನಿಮಗಿದೆ, ಅನಾರೋಗ್ಯ ನಿಮಗಿದೆ, ನಾನು ಯಾಕೆ ಅಳಬೇಕು? ಆಹಾ, ದೇವರು ಒಬ್ಬನನ್ನ ನೇಮಿಸಿದಾನೆ ನಿನಗೆ ಬಿಡುಗಡೆ ಆಗಬೇಕು. ಕೆಲವೊಮ್ಮೆ ನಿಮ್ಮ ಸಭಾಪಾಲಕ ಮುಖಾಂತರವಾಗಿ ನಿವಾರಣೆ ಆಗಬೇಕೆಂಬುದಾಗಿ ನಿಮ್ಮ ಸಭಾಪಾಲಕರನ್ನ ನೇಮಿಸಿದಾನೆ. ಅಲ್ಲಿ ಅಂತಿಲ್ಲ, ಈಗ ಪಾಸ್ಟರ್ ತನ್ನ ಬಗ್ಗೆ ಮಾತಾಡ್ತಾನೆ, ನನ್ನ ಬಗ್ಗೆ ಅಲ್ಪ, ಸಭಾಪಾಲಕ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಓಕೆ, ಇವಾಗ ನಾವು ನೋಡ್ತಾ ಇದ್ದೇವೆ, ಈ ಜನರಿಗೆ ಬಿಡುಗಡೆ ಆಗಬೇಕು. ಬಂದಂದೇನಂತಂದ್ರೆ ದೇವರು ಯಾರಿಗೆ ದರ್ಶನ ಕೊಡ್ತಾನ್ರಿ? ಮೋಶೆಗೆ ದರ್ಶನ ಕೊಟ್ಟಿದ್ದ ನಂತರ ನಾವೇನ್ ನೋಡ್ತಾ ಇದ್ದೇವೆ? ಆ ಮೋಶೆ ಹೇಳ್ತಾನೆ, ಅಯ್ಯಪ್ಪ ನಮ್ಗೆ ಆಗಲ್ಲ. ಯಾಕೆ ಆಗಲ್ಲ? ಮಾತಾಡಕ್ ಬರಲ್ಲ. ಆವಾಗ ದೇವ್ರು ಹೇಳ್ತಾನೆ, ಅರೆ ಬಾಬಾ ಮಾತಾಡೋ ನೀನಲ್ಲ. ಹಾಗಾದ್ರೆ ಪಾಸರದಿಂದ ಅದ್ಭುತ ಆಗೋದಿಲ್ಲ ನಿಮ್ ಜೀವನ. ಆವಾಗ ಪಾಸ್ಟರ್ ಹೊಗಡಿದ್ರು ತನ್ನ, ಈಗ ಏನ್ ಮಾಡ್ತಿದ್ದಾರೆ? ಹಂಗ್ ಮಾಡ್ತಿದ್ದಾರೆ. ಅರ್ಥ ಐತಲ್ಲ? ಸರಿ, ಹಾಗಾದ್ರೆ ಅದ್ಭುತ ಪಾಸ್ಟರ್ ಕೈಯಿಂದ ಆಗೋದಿಲ್ಲ. ಏನಾಗ್ಬೇಕು? ದೇವರು ಮಾತಾಡಿ ಮೋಸೆ ಕೇಳ್ತಾನೆ, ನನ್ನ ಮಕ್ಕಳದ ನರಳಾಟವನ್ನು ಗುಳಾಟವನ್ನು ನಾನು ಕೇಳಿದ್ದೇನೆ. ನನ್ನ ಶಬ್ದ, ಅವ್ರ ಶಬ್ದ ನನ್ನ ಕಿವಿಯಲ್ಲಿ ಚುಚ್ಚುತ್ತಾ ಇದೆ. ನನಗೆ ಸಾಕಿತ್ತು. ನನ್ನ ಮಕ್ಕಳು ಈಗ ನನಗೆ ವಾಪಸ್ ಪಶ್ಚಾತ್ತಾಪ ಪಟ್ಟು ಸಹಾಯ ಕೇಳ್ತಾ ಇದ್ದಾರೆ. ಮೋಸೆ ಎದ್ದು ಪ್ಲೀಸ್ ಹೋಗಿ ಆ ಜನರನ್ನ ಬಿಡಿಸಿ ಇಸ್ರಾಯೇಲ್ ದೇಶಕ್ಕೆ ಕರ್ಕೊಂಡು ಬಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನ ಬಿಡುಗಡೆ ಆಗಬೇಕಂತಂದ್ರೆ ಒಬ್ಬನನ್ನ ದೇವರ ನೇಮಿಸಿದಾನ್ರಿ. ಇವಾಗ ನಾವು ನೋಡ್ತಿದ್ದೇವೆ, ಆ ಮೋಸೆಯ ದೇವರ ಮಾತವನ್ನ ಕೇಳಿ ಬಹಳ ಕಥೆಗಳು ಇದೆ, ಅದರೊಳಗೆ ಬಹಳ ವಿಷಯ ಇದೆ. ಐಗುಪ್ತ ದೇಶಕ್ಕೆ ಹೋಗಿ ರಾಜ ಜೊತೆಗೆ ಮಾತಾಡಿ ಅದು ಏನನಿಗೆ ಗಲಿಬಿಲಿ ಆಯಿತು, ಕಡಿಸಿಲ್ಲ. ಆದ್ರಂತ ಕೊನೆಯದಾಗಿ ಕಡಿಸಿದ ನಂತರ 40 ವರ್ಷ ಅಡವಿಯಲ್ಲಿ ತಿರುಗಾಡಿದರು. ಲಾಸ್ಟ್ಗೆ ಮೋಸೆ ಕಾನಾನ್ ದೇಶಕ್ಕೆ ಬರಲಿಲ್ಲ, ಆದ್ರೂ ಬಾಕಿ ಎಲ್ಲ ಜನರು ಏನ್ ಮಾಡಿದ್ರು? ಕಾನಾನ್ ದೇಶಕ್ಕೆ ಬಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇವತ್ತು ದೇವರ ವಾಕ್ಯ ಹೇಳ್ತಿದೆ. ಆದ್ರೂ ನೋಡ್ರಿ, ಅವ್ರಿಗೆ ಬಿಡುಗಡೆ ಹೇಗೆ ಇತ್ತು ಅಂತಂದ್ರೆ, ಬಿಡುಗಡೆ ಯಾರಿಗೆ ಆಗುತ್ತದೆ? ಯಾರು ತನ್ನ ಕಷ್ಟ ಕಣ್ಣೀರು ಬಂಧನ ಸಮಯದಲ್ಲಿ ಏನ್ ಮಾಡ್ತಾರೆ? ಮೊರೆ ಇಡ್ತಾರೆ, ಪ್ರಾರ್ಥಿಸ್ತಾರೆ, ಪಶ್ಚಾತ್ತಾಪ ಪಡ್ತಾರೆ, ಮತ್ತೊಂದು ತಿರುಗಿ ವಾಪಸ್ ದೇವರ ಹತ್ರ ಬರ್ತಾರೆ. ಯಾರ? ಈ ಐಗುಪ್ತ ದೇಶದಲ್ಲಿ ಇದ್ದವರು ಇಸ್ರಾಯೇಲ್ ಜನರು ಏನ್ ಮಾಡ್ತಾರ? ಹೌದಪ್ಪ, ನಮ್ಮಿಂದ ತಪ್ಪಾಯ್ತು, ಈಗ ನಿನ್ನ ಯಾವ ಒಬ್ಬರನ್ನ ಸಹಾಯಕ್ಕಾಗಿ ನಮಗೆ ಸಹಾಯ ಮಾಡ್ಬೇಕು, ಕಳಿಸ್ಬೇಕೆಂಬುದಾಗಿ ಅಂಥವರನ್ನ ಮಾತ್ರ ಒಬ್ಬ ಸಹಾಯಕರು ಕಳಿಸ್ತಾರೆ. ಈಗ ಒಂದು ಪ್ರಶ್ನೆ ಕೇಳಿ ನಾನು ಬೇಗ ನಿಮ್ಮ ಮುಕ್ತಾಯ ಮಾಡ್ತೇನೆ. ಹೌ ಡು ಯು ಬಿಲೀವ್ ಇನ್ ಯುವರ್ ಗಾಡ್? ನಿಮ್ಮ ದೇವರಿಗೆ ನೀವು ಯಾವ ಥರ ನಂಬ್ತೀರಿ? ಏನಾದರೆ ಈ ವಿಷಯ ನಮಗೆ ನಂಬಿಕೆ ಇದೆಯಾ? ನನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ದೇವರು ಒಬ್ಬನನ್ನು ನೇಮಿಸಿದ್ದಾನೆ. ಆಮೇಲೆ ನನ್ನ ಸಮಸ್ಯೆಯಲ್ಲಿ ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಇನ್ನೊಬ್ಬರನ್ನು ನೇಮಿಸಿದ್ದಾನೆ. ಆಮೇಲೆ ನನ್ನ ಬಂಧನದಿಂದ ಬಿಡುಗಡೆ ಆಗಬೇಕೆಂಬುದಾಗಿ ದೇವರು ಇನ್ನೊಬ್ಬರನ್ನ ನೇಮಿಸಿದ್ದಾನೆ. ಈ ತರ ನಿಮಗೆ ನಂಬಿಕೆ ಇದೆಯಾ? ಅಲ್ಲ,
ನಂಬಿಕೆ ಇರುವುದಾದರೆ ಬನ್ನಿ, ನಾವು ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನಕ್ಕೆ ನಾವು ಹೋಗೋಣ. ದೇವರೇ ನಾವು ಬೇಡಿಕೊಡೋಣ, ಏಸಪ್ಪ ಯಾವ ತರ ಯೋಸೆಫನನ್ನ ಕಾಪಾಡಿ ಅವ್ರ ಅವಮಾನ ಪಟ್ಟವರ ಮುಂದೆ ಮೇಲಕ್ಕೆತ್ತಿ ಅದ್ಭುತವನ್ನು ಮಾಡಿದೆ. ಅದು ಇವತ್ತು ಅದೇ ಆಶೀರ್ವಾದ ನನಗೆ ಬೇಕು. ಯಾವ ತರ ನಿನ್ನನ್ನು ನೋಡುವುದಕ್ಕಾಗಿ ಕೆಲವು ಅಮ್ಮಂದಿರು ಓಡಿ ಬಂದರು, ಆಮೇಲೆ ಅವ್ರ ಗುರಿ ನೆರವೇರಿತ್ತು, ಆ ಕಲ್ಲು ಏನಾಗಿತ್ತು, ತೆಗೆದು ಹಾಕಲ್ಪಡ್ತಿತ್ತು. ಅದೇ ತರ ನಾನು ನಿನ್ನನ್ನು ಹುಡುಕಿ ಬಂದಾಗ ಸ್ವಾಮಿ, ನನ್ನ ವಿರುದ್ಧವಾಗಿ ಇರುವತಕ್ಕಂಥ ಈ ಕಲ್ಲು ಹಾಗೆ ಸಮಸ್ಯೆಗಳು ನಿಮ್ಮ ನಾಮದಲ್ಲಿ ತೆಗೆದು ಬಿಡು ಸ್ವಾಮಿ. ಲಾಸ್ಟ್ಗೆ ನಾವು ನೋಡ್ತಾ ಇದ್ದೇವೆ ಸ್ವಾಮಿ, ಯಾವ ತರ ಇಸ್ರಾಯೇಲ್ ಜನರು ಗುಲಾಮತನದಲ್ಲಿ ಇದ್ದರು, ಬಂಧನದಲ್ಲಿ ಇದ್ರು, ನೀ ಮೋಸೆಯನ್ನ ಕಡಿಸಿದಿ. ಇವತ್ತು ನನ್ನ ಜೀವನದಲ್ಲಿ ಯಾರೊಬ್ಬರ ನೇಮಿಸಿದಿ ಬಿಡುಗಡೆ ಮಾಡುವುದಕ್ಕಾಗಿ. ಏಸಪ್ಪ ನನಗೆ ಈ ಬಂಧನದಿಂದ ಬಿಡುಗಡೆವನ್ನ ಮಾಡಬೇಕೆಂಬುದಾಗಿ ನಾನು ಎಲ್ಲರಿಗೂ ಕೇಳ್ತಾ ಇದ್ದೇನೆ. ಬನ್ನಿ, ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಡೋಣ.